ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಫೈನಲಿ ನಮ್ಮ ಪ್ರಯಾಣ ಮಂತ್ರಾಲಯದ ಕಡೆಗೆ. ಸತತ 3 ವರ್ಷಗಳಿಂದ ಹೋಗಬೇಕು ಅಂತ ಅಂದ್ಕೊಂಡ್ರೂ ಹೋಗೋಕ್ಕಾಗಿರಲಿಲ್ಲ. ಹಾಗೆ ನಾನು ರಾಯರಿಗೆ 9 ವಾರಗಳ ಮುಡುಪು ಮಾಡಿ ಬೇಡ್ಕೊಂಡಿದ್ದೆ, ನಿನ್ನ ದರ್ಶನ ಕೊಡು ತಂದೆ. ಆದರೆ ರಾಯರು ಅವರಿಗೆ ಯಾವಾಗ ನಮ್ಮನ್ನು ನೋಡಬೇಕು ಅಂತ ಅನಿಸುತ್ತೋ ಆವಾಗ ಏನೇ ಅಡಚಣೆ ಆದರೂ ಕರೆಸ್ಕೊಳ್ತಾರೆ. ನಾವು ಅಂದ್ಕೊಳ್ದೆ, ಪ್ಲ್ಯಾನಿಂಗ್ ಇಲ್ಲದೆ ವಿತಿನ್ 1 ಡೇನಲ್ಲಿ ನಾವು ಮಂತ್ರಾಲಯಕ್ಕೆ ಹೊರಟಿದ್ದು. ನಾವು ನಮ್ಮ ಓನ್ ಕಾರ್ನಲ್ಲೇ ಹೋಗಿದ್ದರೂ ನಾವು ಬೆಳಗಿನ ಜಾವ ಸಮಯ 3:30ಕ್ಕೆ ಮಂತ್ರಾಲಯಕ್ಕೆ ತಲುಪಿದ್ವಿ. ಒಂದು ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ಶಾರ್ಪ್ 7 o'clockಗೆ ನಾವು ದರ್ಶನಕ್ಕೆ ಅಂತ ನಿಂತಿದ್ದು. ಅದಕ್ಕೂ ಮುಂಚೆ ಒಂದು ಅರ್ಚನೆ ಟಿಕೆಟ್ ತೊಗೊಂಡ್ವಿ, 300 ರೂಪಾಯಿದು. ಹಾಗೆ ಲೈನಲ್ಲಿ ನಿಂತ್ಕೊಂಡ್ವಿ. ನೀವು ನೋಡ್ತಾ ಇರ್ಬೋದು, ಜನ ಸ್ವಲ್ಪ ರಶ್ ಇದ್ದರು. ಆದರೂ ಸಹ ನಮಗೆ ಚಿಕ್ಕ ಮಗು ಇದ್ದಿದ್ದರಿಂದ ಬೇಗ ದರ್ಶನಕ್ಕೆ ಬಿಟ್ಟರು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಮಂತ್ರಾಕ್ಷತೆನ ಇಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಹಾಗೆ ರಾಯರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು, ಸಕಲ ಸಿದ್ಧಿಯಾಗಲಿ ರಾಯರೇ, ನಾವು ಅಂದ್ಕೊಂಡಿದ್ದೆಲ್ಲ ಆಗಂಗೆ ಮಾಡಪ್ಪ ತಂದೆ ಅಂತ ಬೇಡಿಕೊಂಡು, ಹಾಗೆಯೇ ಅಲ್ಲಿ ಕೆಲವೊಂದು ಐಡಲ್ಸ್ನೆಲ್ಲ ಇಟ್ಟಿದ್ರು. ಅದನ್ನೆಲ್ಲ ಹಾಗೆ ನೋಡಿಕೊಂಡು ಸ್ವಲ್ಪ ಹಂಗೆ ವೀಡಿಯೋಗಳು ಮಾಡಿಕೊಂಡು, ಹಾಗೆ ಇಲ್ಲೇ ಪಕ್ಕದಲ್ಲಿ ನಾವೇನು ಟಿಕೆಟ್ ತೊಗೊಂಡಿರ್ತೀವಲ್ಲ, ಯಾವುದೇ ಟಿಕೆಟ್ ತೊಗೊಂಡ್ರೂ ಸಹ ಇಲ್ಲಿ ಕೂರಿಸಿ ನಮ್ಮನ್ನು ಅರ್ಚನೆಯಾಗಿ ಎಲ್ಲ ಮಾಡಿಸಿ ಪ್ರಸಾದವನ್ನು ಸಹ ಕೊಡ್ತಾರೆ. ನಾವು ಫಸ್ಟು ದರ್ಶನ ಮಾಡೋಕ್ಕೆ ಮುಂಚೆ ಅಭಿಷೇಕ ಮಾಡ್ತಾಯಿದ್ರು ರಾಯರಿಗೆ. ಆಮೇಲೆ ಇಲ್ಲಿ ಕೂತ್ಕೊಂಡು ಪೂಜೆ ಎಲ್ಲ ಮಾಡಿಸಿ ಅರ್ಚನೆ ಎಲ್ಲ ಆದಮೇಲೆ ಮತ್ತೆ ಬಂದ್ವಿ. ಇನ್ನೊಂದು ಸಲ ಎಲ್ಲ ಅಲಂಕಾರ ಆಗಿತ್ತು. ಮತ್ತೆ 2 ಸಲ ದರ್ಶನ ಮಾಡಿದ್ವಿ. ಆವಾಗಲೂ ಸಹ ತುಂಬ ಖುಷಿ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಹಾಗೆ ನನ್ನ ತಂಗಿ ನೋಡ್ತಾ ಇದ್ಲು, ಒಂದು ಹಾಯ್ ಮಾಡಿ ಅಂತ ಹೇಳಿದೆ. ಅವಳು ಹಾಯ್ ಮಾಡಿದ್ಲು. ಅವಳು ನೋಡಿ ಸ್ಮೈಲ್ ಮಾಡ್ತಾಯಿದ್ದಾಳೆ. ಹಾಗೆಯೇ ಇಲ್ಲೆಲ್ಲ ಎಷ್ಟು ರಾಯರಿಗಿನ್ನೂ ಅಭಿಷೇಕ ಮಾಡ್ತಾಯಿದ್ರು. ಫೈನಲಿ 2 ಸಲ ದರ್ಶನ ಮಾಡಿದ್ವಿ. ದರ್ಶನ ಎಲ್ಲ ಆದಮೇಲೆ ಹೊರಗಡೆ ಬಂದು ರಾಯರು ಫೋಟೋ ಎಲ್ಲ ತೊಗೊಂಡ್ವಿ. ಆಮೇಲೆ ಹಾಗೆ ರಾಯರ ಅನ್ನಪ್ರಸಾದವನ್ನು ಕೂಡ ಸೇವಿಸಿದ್ವಿ. ಆಮೇಲೆ ಕೆಲವೊಂದು ಪಿಕ್ಚರ್ಸ್ಗಳು ತೆಗೆದ್ವಿ ನಾವು ಫ್ಯಾಮಿಲಿ ಮತ್ತು ನನ್ನ ಮಗಳು. ಕೆಲವೊಂದು ಫೋಟೋಸ್ ಎಲ್ಲ ತಗೊಂಡ್ವಿ. ಆಮೇಲೆ ನೆಕ್ಸ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಿಚ್ಚಾಲೆ ಹೋಗಿ ಅಲ್ಲಿ ರಾಯರನ್ನು ನೋಡಿಕೊಂಡು, ಬಿಚ್ಚಾಲೆನೇ 2ನೇ ಮಂತ್ರಾಲಯ ಅಂತಲೇ ಕರೀತಾರೆ, ಅಲ್ಲೂ ಸಹ ರಾಯರ ದರ್ಶನ ಮಾಡ್ಕೊಂಡ್ವಿ. ಹಾಗೆ ತುಂಬ ಖುಷಿಯಾಯಿತು. ಮತ್ತು ರಾಯರು ಅಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಜಾಗ, ಮತ್ತು ಅವರು ಏನೇನು ತಿಂತಾಯಿದ್ರು ಅಲ್ಲೆಲ್ಲ ಕೆಲವೊಂದು ವಿಷಯಗಳ ಬಗ್ಗೆ ತಿಳ್ಕೊಂಡ್ವಿ. ಎಲ್ಲ ಅರ್ಚಕರಿದ್ದರು, ಅವ್ರ ಇತಿಹಾಸ, ಅವ್ರು ಹೇಗಿದ್ದರು, ಅವ್ರು ಏನೇನು ಧ್ಯಾನ ಮಾಡ್ತಾಯಿದ್ರು ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳಿಸಿದ್ರು. ಹಾಗೆ ಪಂಚಮುಖಿ ಆಂಜನೇಯನ ದರ್ಶನ ಮಾಡಿಕೊಂಡು, ಹಾಗೆ ಅದ್ರ ಬಗ್ಗೆಯೂ ಕೆಲವೊಂದು ಮಾಹಿತಿ ತಿಳ್ಕೊಂಡು, ಮತ್ತು ಅದ್ರ ಇತಿಹಾಸದ ಬಗ್ಗೆ ತಿಳ್ಕೊಂಡು ನಾವು ರಿಟರ್ನ್ ಆದ್ವಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.